ಎನ್ ಡಿ ಎ ಮೈತ್ರಿಕೂಟದ ಏನು ಕೇಂದ್ರ ಸಚಿವರಾದಂತಹ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಬಾಗಲಕೋಟೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪಂಚ ಗ್ಯಾರಂಟಿ ಜನರಿಗೆ ಸಮರ್ಪಕವಾಗಿ ತಲುಪಿದರೆ ಸಿದ್ದರಾಮಯ್ಯನವರು 5 ದಿನಗಳಿಗೆ ಬಂದು ಇಲ್ಲಿ ಕೂಡುವಂಥ ಅವಶ್ಯಕತೆ ಇತ್ತ ಅಂತ ಒಂದು ಮಾತುಗಳನ್ನು ಕೂಡ ಸುದ್ದಿಗೋಷ್ಠಿ ಮೂಲಕ ಹೇಳ್ತಿರೋದು ಸರ್. ನೋಡಿ, ಅವ್ರು ಯಾಕೆ ಬಂದ್ರಂತಾರೆ ಹಾಗಾದ್ರೆ? ಕುಮಾರಸ್ವಾಮಿ ಯಾಕೆ ಕೇಂದ್ರ ಸಚಿವಲ್ಲ? ಇಲ್ಲೇನೈತಿ ರಾಜ್ಯದ ಕೆಲಸ? ರಾಜ್ಯದ ಪ್ರತಿನಿಧಿ ಅಲ್ಲ ಅಷ್ಟೇ. ಮತ್ತು ಆ ರೀತಿ ಒಬ್ಬ ರಾಜ್ಯದ ಜವಾಬ್ದಾರಿ ಹೊತ್ತಂಥ ವ್ಯಕ್ತಿ ಮುಖ್ಯಮಂತ್ರಿ ಇವತ್ತು ತಪ್ಪೇನಿದೆ? ಎರಡು ಚುನಾವಣೆ ನಡೀತಾ ಇದೆ. ಅಲ್ಲಿ 4 ದಿವಸ ಹೋಗಿದ್ದಾರೆ ದಾವಣಗೆರೆಗೆ, ಇಲ್ಲಿ 4 ದಿವಸ ಬಂದಿದ್ದಾರೆ. ಮತ್ತು ಜವಾಬ್ದಾರಿಗಳಿಲ್ವಾ? ಮತ್ತು ಇವ್ರು ಯಾಕೆ ಬಂದ್ರಂತೆ? ಇವ್ರು ಜವಾಬ್ದಾರಿ ಹೊತ್ತ ಬಂದಾರಲ್ಲ. ಇವರು ಜಾತ್ಯತೀತ ತಳಹದಿ ಮೇಲೆ JDS ಕಟ್ಟಿರುವಂಥ ಕುಮಾರಸ್ವಾಮಿ ಅವ್ರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲೈತ್ರಿ ನಿಮ್ಮ ಜಾತ್ಯತೀತ ನಿಲುವು? ಒಂದು ಕೋಮುವಾದಿ ಪಕ್ಷದ ಜೊತೆ ಸೇರಿಕೊಂಡು ನೀವು ಬಂದಿಲ್ಲಿ ಪ್ರಚಾರಕ್ಕೆ ಬಂದಿರಲ್ಲ. ನಿಮ್ಮ ಪಕ್ಷದ ಅಸ್ತಿತ್ವರೆಯಲ್ಲಿ ಉಳಿದೈತಿ ಈ ಜಿಲ್ಲಾದಾಗ ಒಂದು ಇವತ್ತು ನೀವು ಅರ್ಥ ಮಾಡ್ಕೊಡ್ರಿ, ಇದು ಕೇವಲ ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಕೇಂದ್ರ ಸಚಿವ ಆಗೋದಕ್ಕೋಸ್ಕರ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ. ಅವ್ರ ಜೊತೆಗೆ ಅಲೈನ್ಸ್ ಮಾಡ್ಕೊಂಡ್ರೆ ಇವರು ಜಾತ್ಯತೀತ ನಿಲುವು ಎಲ್ಲೋಯ್ತು ಅನ್ನೋದನ್ನು ನಾ ಕುಮಾರಸ್ವಾಮಿ ಮೊದಲೇ ಸ್ಪಷ್ಟಪಡಿಸ್ರಿ.